ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ ಎಂಬ ಚಲನಚಿತ್ರ ಗೀತೆಯಂತೆ ಹಿಂದೂಗಳಾದ ನಮ್ಮ ಪಾಲಿಗೆ ಹೊಸ ವರ್ಷದ ಪ್ರಾರಂಭವಾದ ದಿನ ಯುಗಾದಿ. ಯುಗಾದಿ ಹಬ್ಬ ಮರಳಿ ಬಂದಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ದಿನದಂದು ಆಚರಿಸಲಾಗುವ ಯುಗಾದಿ ನಿಸರ್ಗ ಮತ್ತು ಮಾನವನ ಜೀವನದಲ್ಲಿ ಹೊಸ ಆಶಾಕಿರಣ ರೂಪಿಸುವ ಹಬ್ಬವಾಗಿದೆ. ಯುಗ ಪ್ಲಸ್ ಆದಿ ಯುಗಾದಿ. ಯುಗ ಎಂದರೆ ಕಾಲ, ಆದಿ ಎಂದರೆ ಪ್ರಾರಂಭ. ಯುಗಾದಿ ಎಂದರೆ ಹೊಸ ಸಂವತ್ಸರದ ಪ್ರಾರಂಭಿಕ ದಿನ. ವಸಂತ ಋತುವಿನ ಆಗಮನದೊಂದಿಗೆ ಗಿಡ ಮರಗಳೆಲ್ಲ ಚಿಗುರಿಕೊಂಡು ಹೂಗಳೆಲ್ಲ ಅರಳಿ ಲೋಕವೆಲ್ಲ ಹಸಿರು ಹಸಿರಾಗಿರುವ ಕಾಲವಿದು. ಈ ವರ್ಷದ ಯುಗಾದಿ ಹಬ್ಬ ಮಾರ್ಚ್ 19ನೇ ತಾರೀಕು ಗುರುವಾರ ಬಂದಿದೆ. ಯುಗಾದಿ ಕೇವಲ ಹೊಸ ಉಡುಪುಗಳನ್ನು ತೊಡುವ ಹಬ್ಬವಲ್ಲ. ಯುಗಾದಿ ಹಬ್ಬದ ಪೌರಾಣಿಕ ಹಿನ್ನೆಲೆ. ಯುಗಾದಿ ಹಬ್ಬದ ಆಚರಣೆಯನ್ನು ಹಿಂದೆ ಹಲವಾರು ಆಸಕ್ತಿದಾಯಕ ಮತ್ತು ಪೌರಾಣಿಕ ಹಿನ್ನೆಲೆಗಳು ಇವೆ. ಇವುಗಳಲ್ಲಿ ಪ್ರಮುಖವಾದವುಗಳನ್ನು ನಾವು ಇಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಬ್ರಹ್ಮದೇವನ ಸೃಷ್ಟಿಕಾರ್ಯ. ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದ ದಿನವೇ ಯುಗಾದಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಸೂರ್ಯೋದಯವಾಗುತ್ತಿದ್ದಂತೆ ಬ್ರಹ್ಮದೇವನು ಕಾಲಗಣನೆಯ ಗ್ರಹ ನಕ್ಷತ್ರಗಳ ಹಾಗೂ ಸಮಸ್ತ ಜೀವಜಾಲವನ್ನು ಸೃಷ್ಟಿಸಿದರು ಎಂದು ನಂಬಲಾಗುತ್ತದೆ. ಯುಗಾದಿ ದಿನವನ್ನು ಬ್ರಹ್ಮದೇವನು ಯುಗಗಳ ಆರಂಭ ಎಂದು ಘೋಷಿಸಿದರಂತೆ. ಅಂದಿನಿಂದ ವರ್ಷ, ಮಾಸ, ಋತುಗಳ ಲೆಕ್ಕಾಚಾರ ಪ್ರಾರಂಭವಾಯಿತು. ಇದಕ್ಕಾಗಿಯೇ ಯುಗಾದಿಯನ್ನು ಸೃಷ್ಟಿಯ ಆರಂಭಿಕ ದಿನ ಎನ್ನಲಾಗುತ್ತದೆ. ಮತ್ಸ್ಯಾವತಾರದ ಕಥೆ. ಹಿಂದೂ ಪುರಾಣಗಳ ಪ್ರಕಾರ ಸೋಮಕಾಸುರ ಎಂಬ ರಾಕ್ಷಸನು ಬ್ರಹ್ಮದೇವನಿಂದ ವೇದಗಳನ್ನು ಕದ್ದು ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಿದ್ದನು. ಇದರಿಂದ ಜಗತ್ತಿನಲ್ಲಿ ಅಂಧಕಾರವು ಆವರಿಸಿತ್ತು. ಆಗ ಮಹಾವಿಷ್ಣುದೇವನು ಮತ್ಸ್ಯಾವತಾರವನ್ನು ತಾಳಿ ಸಮುದ್ರದ ಆಳಕ್ಕೆ ಇಳಿದು ರಾಕ್ಷಸನನ್ನು ಸಂಹರಿಸುತ್ತಾರೆ. ನಂತರ ಮಹಾವಿಷ್ಣುದೇವರು ಆ ವೇದಗಳನ್ನು ತಂದು ಬ್ರಹ್ಮದೇವನಿಗೆ ಒಪ್ಪಿಸಿದ ದಿನವೇ ಚೈತ್ರ ಶುಕ್ಲ ಮಾಸದ ಪಾಡ್ಯಮಿ ದಿನ, ಅಂದರೆ ಯುಗಾದಿ ಹಬ್ಬ. ವೇದಗಳು ಜ್ಞಾನದ ಮೂಲವಾಗಿದ್ದರಿಂದ ಈ ದಿನ ಜಗತ್ತಿನಲ್ಲಿ ಮತ್ತೆ ಉದಯವಾಯಿತು. ಶ್ರೀರಾಮಚಂದ್ರರ ಪಟ್ಟಾಭಿಷೇಕ. ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರರು ರಾವಣನನ್ನು ಸಂಹರಿಸಿ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದ ದಿನವೇ ಈ ದಿನ. ಈ ದಿನವನ್ನು ರಾಮರಾಜ್ಯ ಉದಯವಾದ ದಿನವೆಂದು ಅಯೋಧ್ಯೆಯ ಜನರೆಲ್ಲ ತಮ್ಮ ಪ್ರಿಯವಾದ ಶ್ರೀರಾಮಚಂದ್ರರ ಆಗಮನವನ್ನು ಮನೆಮನೆಗಳೆಲ್ಲ ತೋರಣಗಳನ್ನು ಕಟ್ಟುವುದರ ಮೂಲಕ ಸಂಭ್ರಮಿಸಿದರಂತೆ. ಇದೇ ಈ ಸಂಪ್ರದಾಯ ಯುಗಾದಿ ಹಬ್ಬವಾಗಿ ಆಚರಿಸಿಕೊಂಡು ಬಂದಿದೆ. ಶಾಲಿವಾಹನ ಶಕೆ ಆರಂಭ. ಭಾರತೀಯ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಆರಂಭವಾಗುವುದೇ ಶಾಲಿವಾಹನ ಶಕೆಯಿಂದ. ಕ್ರಿಸ್ತ ಶಕ 78ರಲ್ಲಿ ದಕ್ಷಿಣ ಭಾರತದ ಪ್ರತಾಪಿಯಾದ ಅರಸ ಗೌತಮೀಪುತ್ರ ಶಾತಕರ್ಣಿ ಉತ್ತರ ಭಾರತದ ಆಕ್ರಮಣಕಾರಿಗಳಾದ ಶಕರನ್ನು ಸೋಲಿಸಿ ವಿಜಯ ಸಾಧಿಸಿದ ನೆನಪಿಗಾಗಿ ಶಾಲಿವಾಹನ ಶಕೆ ಆರಂಭವಾಯಿತು. ಶಾಲಿವಾಹನ ಶಕೆ ಆರಂಭವಾಗಿದ್ದು ಯುಗಾದಿ ದಿನದಿಂದಲೇ. ಇಷ್ಟೆಲ್ಲ ಬಹುಮುಖ್ಯ ಹಿನ್ನೆಲೆ ಹೊಂದಿದ್ದ ಯುಗಾದಿ ಬಹಳ ಮಹತ್ವಪೂರ್ಣ ದಿನವಾಗಿದೆ. ಹಿಂದೂ ಜ್ಯೋತಿಷ್ಯಶಾಸ್ತ್ರಗಳ ಪ್ರಕಾರ ವರ್ಷದಲ್ಲಿ ಬರುವ 3 ಅತ್ಯಂತ ಶುಭ ಮುಹೂರ್ತಗಳಲ್ಲಿ ಯುಗಾದಿ ಮೊದಲನೆಯದು. ಈ ದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಅಥವಾ ವಸ್ತುಗಳನ್ನು ಖರೀದಿಸಲು ಪ್ರತ್ಯೇಕವಾಗಿ ಪಂಚಾಂಗ ನೋಡುವ ಅಗತ್ಯವಿಲ್ಲ. ಮನೆ ಖರೀದಿ, ವಾಹನ ಖರೀದಿ, ಚಿನ್ನಾಭರಣ ಖರೀದಿ ಅಥವಾ ಯಾವುದೇ ಶುಭ ಕಾರ್ಯ ಮಾಡಲು ಈ ದಿನ ಶುಭಕರವೆಂದು ಭಾವಿಸಲಾಗುತ್ತದೆ. ಇನ್ನುಳಿದ ಶುಭ ದಿನಗಳೆಂದರೆ ಅಕ್ಷಯ ತೃತೀಯ, ವಿಜಯದಶಮಿ ಹಾಗೂ ಬಲಿಪಾಡ್ಯಮಿಯ ಅರ್ಧ ದಿನ. ಯುಗಾದಿ ಆಚರಣೆ ಹೇಗೆ? ಹಬ್ಬದ ಹಿಂದಿನ ದಿನವೇ ಮನೆಯೆಲ್ಲ ತೊಳೆದು ಶುಚಿಗೊಳಿಸಬೇಕು. ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ಮನೆಗೆ ತೋರಣಗಳು ಹಾಗೂ ಹೂಗಳಿಂದ ಅಲಂಕರಿಸಬೇಕು. ಯುಗಾದಿ ವಸಂತ ಋತುವಿನಲ್ಲಿ ಬರುತ್ತದೆ. ಈ ಸಮಯದಲ್ಲಿ ಮಾವಿನ ಗಿಡಗಳೆಲ್ಲ ಚಿಗುರಿ ಹೂವನ್ನು ಬಿಡುತ್ತವೆ. ಪ್ರಕೃತಿಯಲ್ಲಾಗುವ ಈ ಬದಲಾವಣೆ ಸ್ವಾಗತಿಸಲು ಮನೆಗಳೆಲ್ಲ ತೋರಣಗಳನ್ನು ಕಟ್ಟಿ ಸಂಭ್ರಮಿಸುತ್ತಾರೆ. ಯುಗಾದಿಯ ದಿನ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿ ಅಭ್ಯಂಜನ ಸ್ನಾನವನ್ನು ಮಾಡಬೇಕು.
ಈ ದಿನ ಮಾಡುವ ಅಭ್ಯಂಜನವನ್ನು ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟೇ ಪವಿತ್ರತೆ ಎಂದು ನಂಬಲಾಗುತ್ತದೆ. ಸ್ನಾನದ ನಂತರ ಹೊಸ ಬಟ್ಟೆ ಧರಿಸಿ ಕುಲದೇವರಿಗೆ ಅಥವಾ ಇಷ್ಟ ದೇವರಿಗೆ ವಿಶೇಷವಾದ ಪೂಜೆ ಸಲ್ಲಿಸಬೇಕು. ಸಮಾನ ಪ್ರಮಾಣದಲ್ಲಿ ಬೇವು ಬೆಲ್ಲವನ್ನು ಸೇರಿಸಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕು. ನಂತರ ಕುಟುಂಬದವರೆಲ್ಲ ಸೇವಿಸಬೇಕು. ಬೇವು ಕಹಿಯಾದ ದುಃಖವನ್ನು ಮತ್ತು ಬೆಲ್ಲ ಸುಖವನ್ನು ಸೂಚಿಸುತ್ತದೆ. ನಮ್ಮ ಜೀವನದಲ್ಲಿ ಸುಖ ದುಃಖಗಳಿಂದ ಮಿಶ್ರಣವಾಗಿದ್ದು ಈ ಎರಡನ್ನೂ ಸಮಾನ ಪ್ರಮಾಣದಲ್ಲಿ ಸ್ವೀಕರಿಸಬೇಕೆಂಬುದು ಯುಗಾದಿ ತಿಳಿಸುತ್ತದೆ. ಆತ್ಮೀಯರೇ, ಯುಗಾದಿ ಹಬ್ಬದ ಕುರಿತು ಸಮಗ್ರ ಮಾಹಿತಿ ತಿಳಿದುಕೊಂಡ ನಿಮಗೆಲ್ಲರಿಗೂ ಆ ಭಗವಂತನ ಕೃಪಾಕಟಾಕ್ಷ ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತೇನೆ.